ಹಾಯ್, ಮಟನ್ ಕುರ್ಮಾ ಹೇಗೆ ಮಾಡೋದಂತ ನೋಡೋಣ ಇವತ್ತು. ನೋಡಿ, ಮಟನ್ನು ಇದನ್ನು ನಾನು 3 ಸರಿ ತಣ್ಣೀರಲ್ಲಿ ತೊಳೆದು 1 ಸರಿ ಬಿಸಿನೀರಲ್ಲಿ ತೊಳೆದು ನಾನು ಇಟ್ಟಿದ್ದೀನಿ ಮಟನ್ನ. ಇವಾಗ ಸ್ಟಾರ್ಟ್ ಮಾಡ್ಬಿಡೋಣ ಹೆಂಗೆ ಮಾಡೋದಂತ. 1.5 kg ಮಟನ್ಗೆ 150 ಗ್ರಾಮಷ್ಟು ಆಯಿಲ್ನ ಈ ಥರ ಹಾಕ್ಕೊಳ್ಳಿ. ನಾನು ಗ್ರೌಂಡ್ನಟ್ ಆಯಿಲ್ನ ಹಾಕ್ತಾಯಿದ್ದೀನಿ. 2 ಚೌಟಷ್ಟು ತೋರಿಸ್ತಾಯಿದ್ದೀನಿ ನೋಡಿ, 2 ಚೌಟಷ್ಟು ಆಯಿಲ್ನ ನೀವು ಹಾಕ್ಕೊಂಡ್ರೆ ಸರಿಯಾಗಿರುತ್ತೆ. 150 ಗ್ರಾಮ್ ಕರೆಕ್ಟಾಗಿ ಹಾಕಿದ್ಮೇಲೆ ಪಟ್ಟ ಲವಂಗ ನಾವು ಒಂದು 2 ಸೆಕೆಂಡಷ್ಟು ಆಯಿಲ್ನ ಸ್ವಲ್ಪ ಒಂದು ಸ್ವಲ್ಪ ಅಷ್ಟು ಬಿಸಿ ಆಗಬೇಕು, ಒಂದು ಬೆಚ್ಚಗೆ ಆಗಬೇಕಷ್ಟೆ. ಆದಮೇಲೆ ಪಟ್ಟೆ ಹಾಕಿ ಲವಂಗ ಒಂದು 4 ಲವಂಗ ಹಾಕ್ತಾಯಿದ್ದೀನಿ. ಈರುಳ್ಳಿನ ಚಿಕ್ಕದಾಗಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನ ಇವಾಗ ಹಾಕ್ಬಿಡೋಣ. ಆಮೇಲೆ ಕರ್ಬೇವಿನ ಸೊಪ್ಪು ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಬಿಡೋಣ. ಅದನ್ನು ಹಾಕಿದ್ಮೇಲೆ ತಿರುಗಿಸ್ತಾ ಇರಿ. ಒಂದು 5 ಸೆಕೆಂಡ್ ಒಂದು ಸಿಮ್ಮಲ್ಲಿಟ್ಟು ಅದನ್ನು ತಿರುಗಿಸಿ. ಇವಾಗ ಮಟನ್ಗೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು. ಇವಾಗ ಮಟನ್ನು ಒಂದು ಸೈಡಲ್ಲಿ ಇಕ್ಕಿ ಈ ಮಸಾಲೆನ ರೆಡಿ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ನಾನು ಈ ಥರ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಸುಲಿದು, ಶುಂಠಿ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ. ತೆಂಗಿನಕಾಯಿನೂ ಕಟ್ ಮಾಡಿ ಚಿಕ್ಕ ಜಾರಲ್ಲಿ ಇಟ್ಟಿದ್ದೀನಿ. ಇವಾಗ ಎಲ್ಲನೂ ನಾವು ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಇವಾಗ ಏನೇನು ಇಟ್ಟಿದ್ದೀನಲ್ಲ ಮಸಾಲೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಇದನ್ನೆಲ್ಲನೂ ನಾವು ಮಿಕ್ಸಿಗೆ ರುಬ್ಬಕ್ಕೆ ಹಾಕ್ಕೊಬೇಕು. ಎರಡು ಟೊಮಾಟೊನೂ ಹಾಕ್ಕೊಳ್ಳೋಣ, ಕಟ್ ಮಾಡಿ ಇಟ್ಟಿದ್ದೀನಿ ಚಿಕ್ಕದಾಗಿ. ಈ ಮಟನ್ಗೆ ಟೊಮೊಟೊ ಬೇಡ ಅಂದವರು ಸ್ಕಿಪ್ ಮಾಡ್ಕೊಬೋದು. ಒಂದೇ ಒಂದು ಚಿಕ್ಕ ಟೊಮೊಟೊ ಇಟ್ಕೊಳ್ಳಿ ಸಾಕು. ಇಲ್ಲಾಂದರೆ ನಾನು 2 ಇಟ್ಟಿದ್ದೀನಿ 1.5 kgಗೆ. ನಿಮಗೆ ಕೆಲವರು ಟೊಮೊಟೊನೇ ಇಡೋದಿಲ್ಲ ಮಟನ್ಗೆ, ಹಿಡ್ದಿರೋರು ಸ್ಕಿಪ್ ಮಾಡ್ಕೋಬೋದು. ಇವಾಗ ಆ ಮಸಾಲೆ ಎಲ್ಲ ನಾನು ರುಬ್ಕೊಂಬಂದ್ಬಿಟ್ಟೆ. ನೋಡಿ, ಇದೇ ಆ ಮಸಾಲೆ. ಇವಾಗ ನಾವು ಮಸಾಲೆನ ರುಬ್ಬಿದ್ದೀವಲ್ವ, ಅದನ್ನೊಂದು ಸೈಡಲ್ಲಿ ಇಕ್ಕಿ ಇವಾಗ ಮಸಾಲೆನ ಹಾಕ್ಬಾರ್ದು. ಇವಾಗ ಎಣ್ಣೆಗೆ ಫಸ್ಟು ನಾವು ಮಟನ್ನೇ ಹಾಕಬೇಕು. ಇದು ಕುರಿ ಮಟನ್, ಇದು ಎಲ್ಲ ಲೈನ್ ಪೀಸ್ ಮಟನ್ನು. ನಮ್ಮ ಯಜಮಾನ್ರಿಗೆ ನಾನು ಹೇಳಿದ್ದೆ ಲೈನ್ ಪೀಸೇ ತೊಗೊಂಬನ್ನಿ, ಅರ್ಧ ತಿನ್ನೋಕ್ಕೆ ಚೆನ್ನಾಗಿರೋದು ಅಂತ ಹೇಳಿದ್ದೆ. ಅವರು ಅದೇ ಥರ ಲೈನ್ ಪೀಸೇ ತೊಗೊಂಬಂದಿದ್ದಾರೆ. ನೋಡಿ, ಮಟನ್ ಅಂಗಡಿಯಲ್ಲಿ ಲೈನ್ ಪೀಸ್ ಕೊಡಿ ಅಂದರೆ ಕೊಡ್ತಾರೆ. ಇದು ಎಳೆ ಮಟನ್ನು. ಇವಾಗ ಇದಕ್ಕೆ ಹಾಕ್ಕೊಂಡು ನಾವು ಒಂದು 5 ಸೆಕೆಂಡ್ 5 ಸೆಕೆಂಡ್ಸ್ ಇಲ್ಲಾಂದರೆ 6 ಸೆಕೆಂಡ್ಸ್ ಸ್ವಲ್ಪ ಫ್ರೈ ಮಾಡಬೇಕು. ಆವಾಗ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಮಟನ್ನಲ್ಲಿ ಇರೋ ಅಂಥ ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗುತ್ತೆ. ನಮಗೆ ಏನಕ್ಕೆ ಹೀಗೆ ಮಾಡಬೇಕಂದ್ರೆ ತಿನ್ನೋಕ್ಕೆ ನಮಗೆ ಹಸಿ ವಾಸನೆ ಇಲ್ದಿರ ಚೆನ್ನಾಗಿರುತ್ತೆ. ಒಂದು ಘಮ ಬರುತ್ತೆ, ಒಂದು ಒಳ್ಳೆ ಘಮ, ಒಂದು ಸೂಪರಾಗಿರೋ ಸ್ಮೆಲ್ಲು ಬರುತ್ತೆ. ಮಟನ್ನು ಹಂಗೆ ಫ್ರೈ ಮಾಡಿದಾಗ ನಮಗೆ ಪಟ್ಟೆ ಲವಂಗ ಎಲ್ಲ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ. ಆ ಥರ ಫ್ರೈ 5 ಸೆಕೆಂಡ್ ನಾನು ಮಾಡಿಬಿಟ್ಟೆ. ಇವಾಗ ಮಟನ್ ಮಸಾಲೆ 3 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ.
ಇದು ಶಕ್ತಿ ಮಟನ್ ಮಸಾಲ 3 ಸ್ಪೂನಷ್ಟು ನಾನು ಹಾಕಿದ್ದೀನಿ. ನೀವು ಯಾವ ಮಸಾಲೆ ಬೇಕಾದರೂ ಹಾಕ್ಕೊಬೋದು, ಅದು ನಿಮ್ಮ ಇಷ್ಟನೇ. ಖಾರದ ಪುಡಿ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಮಿಕ್ಸಿಯಲ್ಲಿ ಹಸಿಮೆಣ್ಸಿನ್ಕಾಯಿನ ರುಬ್ಬಿದ್ದೀವಿ, ಅದಕ್ಕೋಸ್ಕರ ಖಾರದ ಪುಡಿ ನಾನು ಕಡಿಮೆ ಹಾಕಿದ್ದೀನಿ. ಅರಿಶಿನ ಪುಡಿ 1 ಪಿಂಚಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳಿ. ಧನಿಯಾ ಪುಡಿ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ನಿಮ್ಗೆ ಧನಿಯಾ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಮಟನ್ ಮಸಾಲೆನೇ ಸಾಕು ನಮಗೆ, ಧನಿಯಾ ಪುಡಿ ಎಲ್ಲ ಬೇಡ ಅಂತೇಳಿದ್ರೂ ನೀವು ಧನಿಯಾ ಪುಡಿ ಸ್ಕಿಪ್ ಮಾಡ್ಬೋದು. ನಾನು ಹಾಕಿದ್ದೀನಿ ಧನಿಯಾ ಪುಡಿ 1 ಸ್ಪೂನಷ್ಟು. ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ, ಚೆನ್ನಾಗಿರುತ್ತೆ. ಮತ್ತು ಗರಂ ಮಸಾಲ ಪಿಂಚಷ್ಟು ಹಾಕಬೇಕು ನೋಡಿ, ಹಾಕ್ತಾಯಿದ್ದೀನಿ. 1 ಪಿಂಚಷ್ಟು ಗರಂ ಮಸಾಲನ ಹಾಕಿದ್ದೀನಿ. ಗರಂ ಮಸಾಲೆ ಮಾತ್ರ ಯಾವಾಗಲೂ ಜಾಸ್ತಿ ಹಾಕಲೇಬಾರ್ದು, ಹಾಕಿದ್ರಂದರೆ ಸಾರೇ ಕೆಟ್ಟೋಗುತ್ತೆ, ನಿಮಗೆ ಸಾರೇ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಆಮೇಲೆ ಗರಂ ಮಸಾಲೆನ ನಾನು ಎಷ್ಟು ಹಾಕಿದೆ ನೋಡಿ, ಪಿಂಚಷ್ಟು 1.5 kg ಮಟನ್ಗೆ ಅಷ್ಟೇ ಹಾಕಬೇಕು, ಇಷ್ಟು ಹಾಕಬೇಕು. ಅದು ಹಾಕಿದ್ಮೇಲೆ ಮತ್ತು ನೋಡಿ ಈ ಥರ ಚೆನ್ನಾಗಿ ಆಯಿಲಲ್ಲಿ ತಿರುಗಿಸ್ಬೇಕು. ಈ ಥರ ಒಂದು 5 ಸೆಕೆಂಡ್ಸ್ 6 ಸೆಕೆಂಡ್ಸು ನೀವು ತಿರುಗಿಸ್ಬೇಕು. ಚೆನ್ನಾಗಿ ತಿರುಗಿಸಿ ಹಸಿ ವಾಸನೆ ಎಲ್ಲ ಹೋಗಿ ಸ್ಮೆಲ್ ಗಮ್ ಅಂತ ಬರುತ್ತೆ ಮಟನಲ್ಲಿ. ಗಮ್ ಅಂತ ಬಂದಾಗ ನಾವು ಮಸಾಲೆನ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀವಲ್ವ, ನಾವು ಮಸಾಲೆನ ಹಾಕಬೇಕು. ಇವಾಗ ತೆಂಗಿನಕಾಯಿನ ನಾನು ಹಾಕ್ತಾಯಿದ್ದೀನಿ ನೋಡಿ, ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ಚಿಕ್ಕದಾಗಿ. ಆ ಜಾರಲ್ಲಿ ರುಬ್ಬಿರೋಂಥ ಮಸಾಲೆನ ಇವಾಗ ಹಾಕೋದನ್ನ ನೋಡಿಸ್ತಾ ಇದ್ದೀನಿ. ಮಸಾಲೆನ ಇವಾಗ ಹಾಕ್ಕೊಳ್ಳೋಣ. ಅದೇ ಜಾರಲ್ಲಿ ಒಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿ, ಡ್ರಿಂಕಿಂಗ್ ವಾಟ್ರು ನಾವು ಹಾಕ್ಕೊಳ್ಳೋಣ. ತಿಳಿಯಾಗಿ ಬೇಕನ್ನೋರು ತಿಳಿಯಾಗಿ ಇಟ್ಕೊಳ್ಳಿ, ಗಟ್ಟಿಯಾಗಿ ಬೇಕು ನಮ್ಗೆ ಚುಕ್ಕ ಥರ ಬೇಕು ಅನ್ನೋರು ನೀರು ಕಡಿಮೆ ಇಟ್ಕೊಂಡು ಚುಕ್ಕ ಥರ ಇಟ್ಕೊಳ್ಳಿ. ನಿಮ್ಮ ಇಷ್ಟನೇ, ಹೆಂಗೆ ಬೇಕಾದರೂ ಇಟ್ಕೊಳ್ಳಿ. ಇದು ಮಟನ್ನು ಇದು ಒಂದು ತಿಳಿಯಾಗಿ ಮಾಡೋ ಒಂದು ವೆರೈಟಿ ಇದೆ, ಇದು ಚುಕ್ಕ ಥರ ಮಾಡೋ ಒಂದು ವೆರೈಟಿ ಇದೆ, ಗಟ್ಟಿಗೆ ಗ್ರೇವಿ ಥರ ಮಾಡೋ ಒಂದು ವೆರೈಟಿ ಇದೆ. ಇವಾಗ ನಾನು ಮಾಡಿರೋದು ಮೀಡಿಯಮ್ಮಾಗಿ ಮಾಡಿದ್ದೀನಿ, ಮೀಡಿಯಮ್ಮಾಗಿರೋ ಥರ ಮಾಡಿದ್ದೀನಿ, ತಿಳಿಯಾಗಿ ಮಾಡಿದ್ದೀನಿ. 2 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಎಲ್ಲ ಮುಗೀತು ಪ್ರಾಸೆಸ್ಸು. ಇವಾಗ ಚುಕ್ಕ ಥರ ಮಾಡೋದು ನಾನು ಇನ್ನೊಂದು ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಅದು ಸೇಮು ಈಸಿನೇ, ತುಂಬಾ ಈಸಿ ಅದು ಕೂಡ ಮಾಡೋದು, ಇದೇ ಥರನೇ ಸೇಮು. ಇವಾಗ ಮಟನ್ ಕುರ್ಮಾ ಎಷ್ಟು ಈಸಿಯಾಗಿ ಆಗೋಯ್ತು ನೋಡಿ, ಅಷ್ಟೇ ಮುಗ್ದೋಯ್ತು ಪ್ರಾಸೆಸ್ ಎಲ್ಲ. ಕುಕ್ಕಲ್ಲಿ ಮುಚ್ಚಳ ಮುಚ್ಚಿ ಇವಾಗ 3 ವಿಸಿಲ್ನಷ್ಟು ಕೂಗಿಸ್ಕೊಳ್ಳಿ. 3 ಅಥವಾ 4 ವಿಸಿಲಷ್ಟು ಕೂಗಿಸ್ಕೊಳ್ಳಿ. ಇದು ಎಳೆ ಮಟನ್ನು ಆದ್ದರಿಂದ ಜಾಸ್ತಿ ಕೂಗಿಸ್ಬಾರ್ದು, ಯಾಕಂದರೆ ಅದು ಒಂಥರ ಜಾಸ್ತಿ ಬೆಂದೋದ್ರೆ ಒಂಥರ ರಬ್ಬರ್ ಥರ ಆಗಿಬಿಡುತ್ತೆ ಮಟನ್ನು. ನೀವು ಅಗಿತಾನೇ ಇರಬೇಕು, ಆಮೇಲೆ ರಬ್ಬರ್ ಥರ ಆಗಿಬಿಡುತ್ತೆ, ಅದನ್ನು ನುಂಗೋಕ್ಕೆ ಆಗೋದಿಲ್ಲ, ಆ ಥರ ಆಗಿಬಿಡುತ್ತೆ ಜಾಸ್ತಿ ಬೇಯಿಸಿದ್ರೆ. ಅಷ್ಟೇ, ಮುಗೀತು, ಬೆಂದೋಯ್ತು ನೋಡಿ. ಇವಾಗ ತೋರಿಸ್ತೀನಿ, ಮಟನ್ನು ಫುಲ್ಲು ಚೆನ್ನಾಗಿ ಬೆಂದೋಯ್ತು. ಇವಾಗ ರೈಸು ಮಟನ್ನು ತುಂಬಾ ಬಿಸಿ, ನಾನು ತಿಂದು ತೋರಿಸ್ತೀನಿ ನೋಡಿ. ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ. ಬೆಳಗ್ಗೆ ನಾನು ಸ್ವೀಟ್ ಮಾಡಿದ್ದೆ, ಬಾದಾಮನ್ನ ಚಿಕ್ಕ ಜಾರಲ್ಲಿ ಪೌಡ್ರ್ ಮಾಡಿ ಒಂದು ನಾಟಿ ಬೆಲ್ಲ ಎಲ್ಲ ಹಾಕಿ ಸ್ವೀಟ್ ಮಾಡಿದ್ದೆ, ತುಂಬಾ ಟೇಸ್ಟಾಗಿತ್ತು. ಆ ಸ್ವೀಟ್ನೇ ನಾನು ತಟ್ಟೆಯಲ್ಲಿ ಇಟ್ಕೊಂಡಿರೋದು ನೋಡಿ, ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ಆ ಸ್ವೀಟು. ಆ ಸ್ವೀಟ್ ರೆಸಿಪಿ ಕೂಡ ಹಾಕ್ತೀನಿ ನಿಮಗೆ. ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಅನ್ನೋದಕ್ಕೋಸ್ಕರ ಅದನ್ನು ಹೇಳ್ತಾಯಿದ್ದೀನಿ ನಾನು.
ಬೇರೆ ಏನೂ ಇಲ್ಲ. ಇವಾಗ ನಾನು ತಿಂದು ತೋರಿಸ್ತೀನಿ. ಮಟನ್ ಅಂತೂ ಸ್ಮೆಲ್ಲು ಸೂಪರಾಗಿ ಬರ್ತಾಯಿದೆ. ಹಂಗೆ ಇವಾಗೆ ತಿನ್ಬೇಕನ್ನಿಸ್ತಾಯಿದೆ ಮಟನ್ನ. ಇವಾಗ ತಿಂದು ನಾನು ತೋರಿಸ್ತೀನಿ. ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಟೇಸ್ಟು ಏನು ಹಾಕೋಷ್ಟೇ ಇಲ್ಲ, ಎಲ್ಲ ಕರೆಕ್ಟಾಗಿದೆ. ಫಸ್ಟು ಅನ್ನ ಸ್ವಲ್ಪ ತಿನ್ನೋಣ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಸಂಡೇ ಮಟನ್ ತಿನ್ನೋದೇ ಒಂದು ಜಾಲಿ. ಇಲ್ಲಾಂದರೆ ಸಂಡೇ ಮಟನ್ ತಿಂದಿಲ್ಲ ಅಂದರೆ ಸಂಡೇ ಸಾಗೋದೇ ಇಲ್ಲ. ಈ ಸಂಡೇ ಬಂದು ಎಲ್ಲರೂ ಮಟನ್ನು ನಿಮ್ಮ ಮನೇಲಿ ಮಾಡಿ ಸಂತೋಷವಾಗಿ ಜಾಲಿಯಾಗಿ ಈ ಥರ ಮಾಡಿಕೊಂಡು ತಿಂದ್ಕೊಂಡು ಮನೆಯವ್ರಿಗೆಲ್ಲ ಕೊಟ್ಟು ನೀವು ಜಾಲಿಯಾಗಿ ತಿಂದು ಜಾಲಿಯಾಗಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಟನ್ ಅಂತೂ ಜ್ಯೂಸಿಯಾಗಿ ಸೂಪರಾಗಿ ಬೆಂದಿದೆ. ಜ್ಯೂಸಿಯಾಗಿದೆ ಮಟನ್ನು. ನಾನು ಬಾಯಲ್ಲಿ ಇಟ್ಕೊಂಡಿದ್ದ ತಕ್ಷಣ ಹಂಗೇ ಕರಗಿ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಮಟನ್ನು. ಇನ್ನೊಂದು ಇನ್ನು ಇವಾಗ ನಾನು ತಿಂದು ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ರೆಸಿಪಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಮಾಡ್ಕೊಂಡು ತಿನ್ನಿ. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ತುಂಬ ಮಟನ್ನು. ಇದಕ್ಕೆ ನೀವು ಪೂರಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಮುದ್ದೆಗೆ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ. ನಿಮ್ಮ ಇಷ್ಟನೇ, ಏನಕ್ಕೆ ಬೇಕಾದರೂ ತಿನ್ಬೋದು. ಏನು ಬೇಡ ನಾವು ಮಟನ್ನೇ ತಿಂತೀವಂದರೆ ಮಟನ್ ಕೂಡ ತಿನ್ಬೋದು ಹಂಗೇನೆಯ. ಸಖತ್ ಟೇಸ್ಟಾಗಿದೆ. ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.